ಮಾಡಿದ ಸಹೋದರಿ ನೇಹಾ ಹಿರೇಮಠ್ ಹತ್ಯೆ ಖಂಡನೀಯವಾದದ್ದು. ಈ ವಿಷಯದಲ್ಲಿ ದಯವಿಟ್ಟು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಇಲ್ಲ ಸಲ್ಲದ ಆರೋಪ ರಾಜಕೀಯ ಮಾಡೋದನ್ನ ಬಿಟ್ಟು ಆ ಮಗುವಿಗೆ ನ್ಯಾಯ ಕೊಡಿಸುವ ಕೆಲಸ ಆಗಬೇಕಾಗಿದೆ. ಇತ್ತೀಚೆಗೆ ಹಿಂದೂ ಧರ್ಮದ ಮಹಿಳೆಯರಿಗೆ ರಕ್ಷಣೆ ಇಲ್ಲವಾಗಿದೆ. ಇದೇ ಪರಿಸ್ಥಿತಿ ಅಧಿಕಾರಿಗಳಿಗೂ ಬರಬಹುದು. ನಿಮ್ಮ ಮಕ್ಕಳಿಗೆ ಹೀಗಾದ್ರೆ ಏನ್ ಮಾಡ್ತೀರಿ ಹೇಳಿ? ಇಂತಹ ಕೃತ್ಯಗಳು ಮಾರುಕಳಿಸದಂತೆ ಈ ಹತ್ಯೆ ಮಾಡಿದ ಫಯಾಜ್ನನ್ನ ಸಾರ್ವಜನಿಕವಾಗಿಯೇ ನೇಣು ಹಾಕಬೇಕು, ಇಲ್ಲ ಗುಂಡಕ್ಕಿ ಕೊಲ್ಲಬೇಕು. ಆವಾಗ ಇಂತಹ ಸಮಾಜಘಾತಕರಿಗೆ ಬುದ್ಧಿ ಬರುತ್ತೆ. ಈ ನಿಟ್ಟಿನಲ್ಲಿ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರೇ ಆ ಕೆಲಸ ಮಾಡುವ ಸಂದರ್ಭ ಬರಬಹುದು ಎಂದು ಎಚ್ಚರಿಸ್ತಾ ಇದ್ದೇವೆ ಅಂತ ಜಂಗಮ ಸಂಘಟನೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಇವತ್ತು ಬೆಳಗಾವಿಯ ಮುನವಳ್ಳಿಯ ಒಬ್ಬ ಯಾವ ಜಿಹಾದಿ ಮನಸ್ಥಿತಿಯ ಒಬ್ಬ ಯುವಕ ಹುಬ್ಬಳ್ಳಿಯಲ್ಲಿ ನಮ್ಮ ಜಂಗಮ ಸಮಾಜದ ಒಂದು ಹುಡುಗಿಗೆ 23 ವರ್ಷದ ಹುಡುಗಿಗೆ 9 ಬಾರಿ ಚೂರಿಯನ್ನು ಇರಿದು ಕೊಲೆ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇದ್ದಾನೆ ಅಂತಂದರೆ ಯಾವುದೇ ಪ್ರೀತಿ ಪ್ರೇಮದ ನಾಟಕ ಆಡುವಂಥ ಯಾವುದೇ ವ್ಯಕ್ತಿ ಮಾಡುವಂಥದ್ದಲ್ಲ. ಇದು ಒಂದು ಸಮಯೋಚಿತ ಮತ್ತು ಮುಂಚೆ ಪ್ಲ್ಯಾನ್ ಮಾಡಿರುವಂತಹ ಒಂದು ಜಿಹಾದಿ ಮನಸ್ಥಿತಿ. ಇಂತಹ ಮನಸ್ಥಿತಿಯ ಕೊಲೆಗಳು, ಹಿಂಸೆಗಳು ಇದಾಗಲೇ ಈ ಸರ್ಕಾರ ಬಂದಾಗಿನಿಂದ ಇಡೀ ರಾಜ್ಯ ತುಂಬ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ನಿನ್ನೆಲ್ಲ ಮೊನ್ನೆ ಒಂದೇ ದಿನ ಇಡೀ ರಾಜ್ಯದಲ್ಲಿ 8 ಕೊಲೆಗಳಾಗಿರುವಂಥದ್ದು ಇಲ್ಲಿ ಇರುವಂಥ ಒಂದು ತಾಜಾ ಉದಾಹರಣೆ. ಯಾವ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ರಾಜ್ಯವನ್ನು ಆಳ್ತಾ ಇದೆ, ಜನರ ಮಧ್ಯೆ ಬೆಂಕಿಯನ್ನು ಹಚ್ಚುವಂತಹ ಮತ್ತು ಈ ಥರ ಕೊಲೆಗಳಿಗೆ ಕುಮ್ಮಕ್ಕು ಕೊಡುವಂತಹ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವಂಥ ಏನು ಕೆಲಸವನ್ನು ಮಾಡ್ತಾ ಇದೆ, ಅದು ಈಗಲೇ ಕೂಡಲೇ ನಿಲ್ಲಬೇಕು. ಯಾವ ಫಯಾಜ್ನನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ನಮ್ಮ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ನಮ್ಮ ಮನೆಯ ಮಗಳಿಗೆ ಒಂದು ಅಪಚಾರವನ್ನು ತರುವಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಕೂಡಲೇ ಹಿಂಪಡೆಕೊಳ್ಳಬೇಕು. ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ನಡೀತಿರುವಂತಹ ಈ ಹೋರಾಟ ಇದು ಇನ್ನೂ ಉಗ್ರವಾಗಿ ನಾಳೆ ಇವರ ತಲೆದಂಡಕ್ಕೆ ಕಾರಣವಾಗುವಂಥ ಪರಿಸ್ಥಿತಿ ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. ನಾವು ಹೇಳೋದಿಷ್ಟೇ, ಯಾವ ಫಯಾಜ್ನನ್ನು ನೀವು ಇವತ್ತು ರಕ್ಷಣೆ ಮಾಡಕ್ಕೆ ಹೋಗ್ತಾ ಇದ್ದೀರಿ ಅಂತವನ್ನ ಮೊದಲು ಎನ್ಕೌಂಟರ್ ಮಾಡಿ ಬಿಸಾಕಿ ಅವನನ್ನು ಗಲ್ಲಿಗೇರಿಸಿ ನಮ್ಮ ಮನೆ ಮಗಳಿಗೆ ನ್ಯಾಯ ಕೊಡದೇ ಇದ್ದರೆ ಈ ಹೋರಾಟವನ್ನು ನಮ್ಮ ಸಮಾಜ ವತಿಯಿಂದ, ಹಿಂದೂ ಪರ ಸಂಘಟನೆಗಳ ವತಿಯಿಂದ ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಕೊಡೋಕೆ ಇಷ್ಟಪಡ್ತೇನೆ. ಧನ್ಯವಾದ. ನೋಡ್ತಕ್ಕಂಥ ನೇಹಾ ಹಿರೇಮಠ್ ಅವ್ರದ್ದು ಮರ್ಡರ್ ಆಗಿದೆ. ಇವತ್ತು ಫಯಾಜ್ ಅನ್ನೋ ಹುಡುಗ ಇಲ್ಲಿ ಮುನ್ನೋಳಿಯಿಂದ ಸೌದತ್ತಿಯಿಂದ ಬಂದವನು, ನಮ್ಮ ಬೆಳಗಾವಿ ಜಿಲ್ಲಾದವನು. ಇವತ್ತು ನಾವು ನೋಡ್ಬೋದು ನೇಹಾ ಅವ್ರನ್ನ ಯಾವ ಥರ ಮರ್ಡರ್ ಮಾಡಿದ್ದಾರೆ BUB ಕಾಲೇಜಲ್ಲಿ. ನಮ್ಮ ತಂಗಿ ಆಗಲಿ, ನಮ್ಮ ಅಕ್ಕ ತಂಗಿಯರಾಗಲಿ ಎಲ್ಲರೂ ಹೋಗಿ ಕಾಲೇಜಲ್ಲಿ ಒಂದು ವಿದ್ಯಾರ್ಥಿಗಳು ಒಂದು ಅಭ್ಯಾಸ ಮಾಡ್ಬೇಕಂತ ಹೋಗ್ತಾ ಇರ್ತಾರೆ. ಅಲ್ಲಿ ಬಂದುಬಿಟ್ಟು ಇಂಥ ಜಿಹಾದಿ ಮನಸ್ಸಿದವರು ಬಂದು ಅವ್ರು ಕತ್ತಲು ಮಾಡಿ ಮರ್ಡರ್ ಮಾಡ್ಬೇಕಂತಾರೆ. ಯಾಕೆಂದರೆ ಅವ್ನು ಲವ್ ಪ್ರಪೋಸಲ್ ಎಕ್ಸೆಪ್ಟ್ ಮಾಡಬೇಕು. ನಾವು ಯಾಕೆ ಆ ಹುಡುಗಿ ಅವ್ನು ಲವ್ ಪ್ರಪೋಸಲ್ ಎಕ್ಸೆಪ್ಟ್ ಮಾಡಬೇಕು? ಆಕೆಗೆ ತಂದೆ ಅಂತ ಆರ್ಟಿಕಲ್ 19 ಕಾನ್ಸ್ಟಿಟ್ಯೂಷನ್ ಸೇವ್ ಮಾಡೋ ಪವರ್ ಇದೆ. ಅವ್ರು ಯಾಕೆ ಅವ್ರ ದಬ್ಬಾಣಿಕೆಯಲ್ಲಿ ಬಂದು ಮಾಡಬೇಕು? ಇದೊಂದು ಅವ್ರು ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಲವ್ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಾವು ಎಲ್ಲರೂ ಇದೇ ಥರ ಮರ್ಡರ್ ಮಾಡ್ತೀವಿ ಅಂತೇಳಿ ಅವ್ರೊಂದು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ಇವತ್ತು ಫಯಾಜನ್ನು ಬಿಟ್ಟಿದ್ದಾರೆ. ಇದೇ ಥರ ಒಂದು 108 ಫಯಾಜ್ಗಳು, ಅಬ್ದುಲ್ಗಳು ಬಂದು ನಾಳೆ ನಮ್ಮ ಹಿಂದೂ ಹುಡುಗಿಯರನ್ನ ಅಂಜಿಸಿ ಇದೇ ಥರ ಅವರು ಲವ್ ಜಿಹಾದ್ ಟ್ರ್ಯಾಪಲ್ಲಿ ಬೀಳೋಕ್ಕೆ ಇವರು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ನಮ್ಮ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಮತ್ತು ನಮ್ಮ ಪರಮೇಶ್ವರ್ ಅವರು, ಇವರು ನಮ್ಮ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಅವ್ರು ಏನಂತಾರೆ, ಅದೊಂದು ವೈಯಕ್ತಿಕ ವಿಷಯ ಅವ್ರದ್ದು, ನಾವು ನಡಕ್ಕೆ ಬೀಳೋಕ್ಕಾಗಲ್ಲ. ವೈಯಕ್ತಿಕ ವಿಷಯ ಯಾಕೆ ಆಕೈತ್ರಿ? ಇದು ಒಂದು ಕ್ರೈಮ್ ಮಾಡ್ಯಾರು, ಒಪ್ಪಂದ ಕ್ರೈಮ್ ಮಾಡ್ಯಾರು, ಒಪ್ಪಂದ ಬಂದು ಮರ್ಡರ್ ಮಾಡ್ಯಾರು. ಅವ್ರಿಗೆ ಯಾವ ಸ್ವಂತ ಕಾನೂನು ಸುವ್ಯವಸ್ಥೆ ಕೈಯಾಗಿ ತೊಗೊಳಕ್ಕೆ ಯಾವ ಅಧಿಕಾರ ಕೊಟ್ಟಿಲ್ಲ. ಯಾವಾಗ ವೈಯಕ್ತಿಕ ವಿಷಯ ಇರ್ತಿತ್ತು ಅವ್ರು ಒಂದು ರೂಮ್ದಾಗ ಒಳಗಿದ್ರೆ ವೈಯಕ್ತಿಕ ವಿಷಯ. ಇದು ಓಪನ್ ಪಬ್ಲಿಕ್ ಆಗೈತಿ. ಇದು ನಮ್ಮದು BUB ಕಾಲೇಜು ಕ್ವಾಡ್ರ್ಯಾಂಗಲ್ ಆಗೈತಿ. ಕ್ವಾಡ್ರ್ಯಾಂಗಲ್ 100 ಮಂದಿ ಮೇಲೆ ಕೂತಿರ್ತಾರೆ. ಅಲ್ಲಿ ಅವ್ರು ಎಲ್ಲರೂ ಇಷ್ಟು ಮಂದಿ ಸಾಕ್ಷಿ ಇದ್ದಾರೆ. ಅದಕ್ಕೆ ನಾವು ಏನು ಬೇಡ್ಕೊಳ್ಳೋದು ಇಲ್ಲಿ ಅಂದ್ರೆ, ರೇರೆಸ್ಟ್ ಆಫ್ ದ ರೇರ್ ಕೇಸ್ ಕನ್ಸಿಡರ್ ಮಾಡಿ ಅವಂಗೆ ಗಲ್ಲಿ ಶಿಕ್ಷೆ ಆಗಬೇಕು. ಮತ್ತು ಈ ಕಾಂಗ್ರೆಸ್ ಸರ್ಕಾರ ಯಾರು ಕೂಡ ಅದನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲರೂ ಫಯಾಜನ್ ಸಪೋರ್ಟಲ್ಲಿದ್ದಾರೆ. ಮುಖ್ಯಮಂತ್ರಿ ಆಗ್ಬೋದು, ಗೃಹ ಮಂತ್ರಿ ಆಗ್ಬೋದು, ಮತ್ತು ನಮ್ಮ ಮಹಿಳಾ ಮತ್ತು ಸಹಕಾರಿ ಮಂತ್ರಿನೂ ಕೂಡ ಅದ್ರ ಮೇಲೆ ಯಾರು ಕೂಡ ಮತ್ತು ಇವು ನಮ್ಮ ಪ್ರಿಯಾಂಕ್ ಖರ್ಗೆ ದೊಡ್ಡ ಕಾನ್ಸ್ಟಿಟ್ಯೂಷನ್ ಆಯಿತು, ಡೆಮೋಕ್ರಸಿ ಈಸ್ ಆನ್ ಸ್ಟೇಕ್ ಅಂತಾನೆ. ಮಗ ಎಲ್ಲಿದ್ದಾನೆ ಇವತ್ತು? ಡೆಮೋಕ್ರಸಿ ಆನ್ ಸ್ಟೇಕ್ ಇದ್ದಾಗ ಇಲ್ಲಿ ಓಪನ್ ಆಗಿ ಮರ್ಡರ್ ಆಗ್ತಾ ಇದ್ದಾವೆ. ಫಯಾಜನ್ನು ಹುಡುಗ ಮರ್ಡರ್ ಮಾಡ್ತಾ ಇದ್ದಾನೆ. ಯಾರು ಕೂಡ ಬಂದು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇದು ಒಂದು ದೊಡ್ಡ ದುಃಖದ ವಿಷಯ. ಈಗ ನಾವು ಎಲ್ಲ ಹಿಂದೂ ಪರ ಸಂಘಟನೆಗಳು ಇಲ್ಲಿ ಆಗಲಿ ನೀವು ನೋಡಿದ್ದು ಏನು ಬೇಡ್ತಾ ಇದ್ದೀವಿ, ಅವ್ನಿಗೆ ಫಯಾಜಿಗೆ ಗಲ್ಲೆ ಶಿಕ್ಷೆ ಆಗಬೇಕು. ಅವ್ನಿಗೆ ಗಲ್ಲೆ ಶಿಕ್ಷೆ ಆಗಲಿಲ್ಲ, ನಾವೆಲ್ಲ ಹಿಂದೂ ಪರ ಸಂಘಟನೆಗಳು ನಾವು ಕ್ರಮ ಕೈಗೊಳ್ತೀವಿ. ಮತ್ತು ನಾವು ಏನು ಮಾಡಬೇಕು ಅದನ್ನೇ ಮಾಡ್ತೀವಿ. ಫಯಾಜ್ಗೂ ಮಾಡ್ತೀವಿ ಮತ್ತು ಸರ್ಕಾರಗೂ ಮಾಡ್ತೀವಿ ಅಂತ ಹೇಳ್ಕೊಳ್ತೀವಿ. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.